ರಾಯಚೂರು ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿದ್ದ ಮಹಿಳಾ ಕಾನ್ಸ್ಟೇಬಲ್ ಮಹಾದೇವಿ ಅವರ ಮನೆಯಲ್ಲಿ 10 ಲಕ್ಷ ನಗದು ಕಳ್ಳತನ ಮಾಡಲಾಗಿತ್ತು. ಇನ್ನು ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರು ಅದೇ ಕ್ವಾರ್ಟರ್ಸ್ನಲ್ಲಿ ಸೂಪರ್ವೈಸರ್ ಆಗಿದ್ದ ವಿಶ್ವನಾಥ್, ಪ್ಲಂಬರ್ ಮಹೇಶ್ ಮತ್ತು ಪಿ ಗೋವಿಂದನನ್ನು 12 ಗಂಟೆಯಲ್ಲೇ ತನಿಖೆ ಮೂಲಕ ಬಂಧಿಸಿ ಆರೋಪಿಗಳಿಂದ 8.7 ಲಕ್ಷ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿಪಿಐ ನಾಗರಾಜ್ ಮೇಕಾ ಅವರು ತಿಳಿಸಿದರು.